ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅಂತ ವಾತಾವರಣ ಇದೆಯಲ್ಲ, ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ? ಬಿಜೆಪಿಯವರ RSS. ಇದನ್ನ ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂತ ಮನ್ರೇಗಾ ಕಾಯ್ದೆಯನ್ನ ನಾಶ ಮಾಡಿ, ಧ್ವಂಸ ಮಾಡಿ, ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ. ಈ ಕಾಯ್ದೆ ಪ್ರಕಾರ, ನರೇಗಾ ಕಾಯ್ದೆ ಪ್ರಕಾರ ಜನರು ರೈತರು, ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆನಲ್ಲಿ ಮನ್ರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂತ ಜಾಗದಲ್ಲೇ. ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನ ಕಟ್ತಾ ಇದ್ರು. ಒಂದು, ಅವ್ರು ಇದ್ದ ಜಾಗದಲ್ಲೇ ಕೆಲಸ ಸಿಕ್ತಿತ್ತು ಅವ್ರಿಗೆ. ಅವ್ರ ಮಕ್ಕಳುಗಳನ್ನ ಹತ್ತಿರದ ಶಾಲೆಗೆ ಕಳಿಸ್ಬೋದಾಗಿತ್ತು. ಆಸ್ತಿ ಸೃಜನೆ ಆಯ್ತಿತ್ತು. ಆಮೇಲೆ ಅವ್ರಿಗೆ ಉದ್ಯೋಗ ಸಿಕ್ತಿತ್ತು. ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂತ ಹಕ್ಕು ಅವ್ರಿಗಿತ್ತು. ಇವರು ಹಿಂದೆನೆ ಈ ನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯ್ತಲ್ಲ 20 ವರ್ಷಗಳ ಹಿಂದೆ, ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ, ಆಗ್ಲೇನೆ ಬಿಜೆಪಿಯವರು ವಿರೋಧ ಮಾಡಿದ್ರು. ಏನು ಬರ್ಕೊಳ್ಳೋದಕ್ಕೆ ಕೂತಿದ್ಯಾ? ಆಗ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ, ಫುಡ್ ರೈಟ್ ಇತ್ತಲ್ಲ, ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್, ಇದನ್ನ ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದ್ರು. ಏನಂತ ಗೇಲಿ ಮಾಡಿದ್ರು ಅಂತಂದ್ರೆ, ಈ ಬಿಲ್ ಬಂದಾಗ, ರೈಟ್ ಟು ಫುಡ್ ಬಿಲ್ ಬಂದಾಗ, ಇದು ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತ. ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದ್ರು. ಯಾರು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ.
ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಈಗ 11.5 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು. ಈ ತರ 30 ಯೋಜನೆಗಳಿಗೆ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ.